ಪೇಪರ್ ಕಾರ್ಡ್ಬೋರ್ಡ್ನ ಹೇಗೆ ಸುಂದರವಾಗಿ ನಮ್ಮ ಕ್ರಿಯೇಟಿವ್ ಯೂಸ್ ಮಾಡಿಕೊಂಡು ಹೇಗೆ ಡೆಕೋರೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ನಮ್ಮ ಮನೇಲಿ ಈಗ ಯಾವುದಾದ್ರೂ ಬಾಕ್ಸ್ ಮನೆಗೆ ಬರ್ತಾನೆ ಇರ್ತದೆ. ಸ್ಯಾರಿ ತೊಗೊಂಡ್ರೂ ಬರುತ್ತೆ, ಆಮೇಲೆ ಸ್ವೀಟ್ ಬಾಕ್ಸ್ ಇರ್ಬೋದು, ಚಾಕ್ಲೇಟ್ ಬಾಕ್ಸ್ ಇರ್ಬೋದು. ಸೊ ಇದೆಲ್ಲ ಕಲೆಕ್ಟ್ ಆಗ್ತಾನೆ ಇರುತ್ತೆ ಮನೇಲಿ. ಅದು ಬಿಸಾಕೋಕ್ಕೂ ಮನಸ್ಸು ಬರೋಲ್ಲ. ಅದನ್ನು ಡೆಕೋರೇಟ್ ಮಾಡಿದಾಗ ಅದನ್ನು ರೀಸೈಕಲ್ ಮಾಡ್ದಂಗೂ ಆಗುತ್ತೆ. ಇನ್ನೊಬ್ಬರಿಗೆ ನಾವು ಗಿಫ್ಟ್ ಥರ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ಈ ಬಾಕ್ಸ್ ಡೆಕೋರೇಟ್ ಮಾಡೋದಕ್ಕೆ ಬೇಕಾಗೋ ಮೆಟೀರಿಯಲ್ಸು, ಮೊದಲನೇದಾಗಿ ಬಾಕ್ಸ್, ಫೋಮ್ ಶೀಟ್, ಬೇರೆ ಬೇರೆ ಕಲರ್ನ ಬಟ್ಟೆಗಳು, ವೈಟ್ ಗ್ಲೂ, ನೇಲ್ ಫೈಲ್, ಕ್ರಾಫ್ಟ್ ನೈಫ್, ಸ್ಕೇಲ್ ಮತ್ತು ಕತ್ರಿ. ಈಗ ಮೊದಲಿಗೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ತೊಗೊಳ್ಳಿ. ಬಾಕ್ಸ್ ತೊಗೊಂಡು ಈ ಥರ ಫೋಮ್ ಶೀಟು ಇದ್ರ ಮೇಲೆ ಫುಲ್ ಕವರ್ ಆಗೋಂಗೆ ಅಂಟಿಸ್ಬಿಟ್ಟು ಒಣಗೋದಕ್ಕೆ ಬಿಡಿ. ನೆಕ್ಸ್ಟು ಇದಕ್ಕೆ ಹೊಂದ್ಕೊಳ್ಳೋ ಅಂಥದ್ದು ಯಾವುದಾದ್ರೂ ಡಿಸೈನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದು ಪಿಕ್ಚರ್ ಮೇಲೆ ನೀವು ಈ ಥರ ಚಾರ್ಕೋಲ್ ಪೆನ್ಸಿಲ್ನಿಂದ ಹಿಂದೆಗಡೆಯಿಂದ ಟ್ರೇಸಿಂಗ್ ಶೀಟ್ ಮೇಲೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಆ ಡಿಸೈನ್ ಮೇಲೆ ಕರೆಕ್ಟಾಗಿ ಬರೋ ಥರನೇ ಮಾಡ್ಕೋಬೇಕು. ಆಮೇಲೆ ಅದನ್ನು ಸೆಂಟ್ರಿಗೆ ಬರೋ ಥರ ಈ ಥರ ಇಟ್ಕೊಂಡ್ಬಿಟ್ಟು ಬೆರಳಲ್ಲಿ ಹೀಗೆ ಮಾಡಿದ್ರೆ ಅದು ಇಂಪ್ರಿಂಟ್ ಬೀಳುತ್ತೆ. ಅದ್ರ ಪ್ರಿಂಟ್ ಇದ್ರ ಮೇಲೆ ಹೀಗೆ ಬಂದಿರುತ್ತೆ. ಆ ಪ್ರಿಂಟ್ ಪ್ರಕಾರ ನಾವು ಕ್ರಾಫ್ಟ್ ನೈಫ್ ತಗೊಂಡು ಅದನ್ನು ಕಟ್ ಮಾಡಬೇಕು. ಈಗೆಲ್ಲ ಕಟ್ಟಾಗಿದೆ. ಈಗ ಇದಕ್ಕೆ ಒಂದು ಮಾರ್ಜಿನ್ ಅಂತಲೂ ಮಾಡ್ಕೋಬೇಕು. ಈ ಥರ ಮಾರ್ಜಿನ್ ಮಾಡ್ಕೊಂಡ್ಮೇಲೆ ಫಸ್ಟ್ ಗಮ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಆ ಕಲರ್ ಯಾವ್ದು ಸೂಟ್ ಆಗುತ್ತೆ ಆ ಕಲರ್ ಬಟ್ಟೆನ ಇದರಲ್ಲಿ ಸಿಕ್ಕಿಸ್ಕೊಂಡು ಹೋಗ್ಬೇಕು. ಈಗ ನಾನು ಎಲೆಗೆ ಮಾತ್ರ, ಸೊ ಅದಕ್ಕೆ ಸೂಟ್ ಆಗುವಂಥದ್ದು ಒಂದು ಕ್ಲಾತ್ ತಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ನೈಲ್ ಫೈಲ್ ಇದೆಯಲ್ಲ ಆ ಫೈಲ್ ತಗೊಂಡು ಇನ್ಸರ್ಟ್ ಮಾಡಿಕೊಂಡು ಈ ಥರ ಗಮ್ ಹಾಕಿದ್ಮೇಲೆ ಒಂದು ಪಾರ್ಟನ್ನು ಈ ಥರ ನಾನು ಬಟ್ಟೆನಲ್ಲಿ ಸಿಕ್ಕಿಸಿ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಈಗ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಈ ರೀತಿ ತೆಗೆದ್ಮೇಲೆ ಮತ್ತೆ ಉಳಿದಿರೋ ಬಟ್ಟೆನ ಹೀಗೇ ಅದು ಮಧ್ಯದಲ್ಲಿ ಸಿಕ್ಕಿಸ್ತಾ ಹೋಗಬೇಕು. ಈಗ ಇದು ಒಂದು ಲೀಫ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು ಫ್ಲವರ್ ಮಾಡೋಕ್ಕೆ ತೋರಿಸ್ತೀನಿ ನಾನು. ಫ್ಲವರ್ ಮಾಡುವಾಗ ಒಂದು ಪೆಟಲ್ ಮಾತ್ರ ತಗೋಬೇಕು. ಅದಕ್ಕೆ ಗಮ್ ಹಾಕೋಣ. ಎಲ್ಲ ಭಾಗಕ್ಕೂ ಇದೇ ಥರ ಫಾಲೋ ಮಾಡಬೇಕು ಮೆಥಡ್ನ. ಇದಕ್ಕೆ ನಾನು ಈ ಕಲರ್ ಚೂಸ್ ಮಾಡಿದ್ದೀನಿ. ಮೊದಲು ಇದನ್ನ ಪ್ರೆಸ್ ಮಾಡಿ ಅಂಟಿಸೋಣ ಇದಕ್ಕೆ. ಆಮೇಲೆ ಫೈಲ್ ತೊಗೊಂಡು ನಾವು ಕಟ್ ಮಾಡಿರೋ ಹೀಗೆ ಪ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ಇದೇ ಥರನೇ ಎಲ್ಲ ಭಾಗಕ್ಕೂ ಈ ಮೆಥಡ್ನ ಫಾಲೋ ಮಾಡಬೇಕು. ಉಳಿದಿದ್ದ ಬಟ್ಟೆನ ಹೀಗೆ ಕಟ್ ಮಾಡಿ ತೆಗಿಬೇಕು. ನಿಮ್ಗೆ ಇಷ್ಟು ದೊಡ್ಡ ಬಟ್ಟೆ ನೀವು ಮೊದಲೇ ಹಾಕ್ಕೊಳಕ್ಕಾಗಿಲ್ಲ ಅಂದರೆ ಅಂದಾಜಾಗಿ ಇದಕ್ಕಿಂತ ಸ್ವಲ್ಪ ದೊಡ್ಡ ತೊಗೊಂಡ್ಬಿಟ್ಟು ಕಟ್ ಮಾಡಿ ಈಗ ಇಟ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬಟ್ಟೆನ ತೆಗೆದ್ಬಿಡು. ಇದೇ ಥರ ನೆಕ್ಸ್ಟ್ ಇನ್ನೊಂದು ಪೆಟಲ್ಗೆ ನೆಕ್ಸ್ಟ್ ಪೆಟಲ್ಗೆ ಹಾಕಿ ನಿಧಾನವಾಗಿ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಮಾಡಿ. ಸ್ವಲ್ಪ ನಾನು ಇದೇ ಥರ ಶೇಪಲ್ಲಿ ಒಂದು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದ್ರ ಮೇಲಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ, ಚಿಕ್ಕ ಕತ್ರಿನೇ ಬಳಸಬೇಕು, ಇಲ್ಲಾಂದರೆ ಅದು ರೀಚ್ ಆಗೋಕ್ಕಾಗಲ್ಲ. ನೀವು ಎಕ್ಸ್ಟ್ರಾ ತೆಗೆದ್ಮೇಲೆ ಉಳಿದಿದ್ದ ಬಟ್ಟೆನ ಹಿಂಗೆ ಆ ಸಂದಿನಲ್ಲಿ ಸಿಕ್ಕಿಸ್ತಾ ಹೋಗಬೇಕು. ಏನು ಪೀಸು ಕಾಣಿಸ್ಬಾರ್ದು. ಈಗ ಈ ಪೆಟಲ್ ಆಗಿದೆ. ಇದ್ರ ನೆಕ್ಸ್ಟ್ ಪೆಟಲ್ಗೆ ಇದೇ ಥರನೇ ಗಮ್ ಹಾಕಬೇಕು. ಒಂದು ಇದೇ ಥರ ಪೀಸು ಇಲ್ಲ ಅಂಟಿಸ್ಬಿಟ್ಟು ಮೊದಲಿನ ಥರನೇ
ಇದನ್ನು ಇನ್ಸರ್ಟ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಇನ್ನೊಂದು ಲೀಫ್ ಮಾಡ್ತೀನಿ. ಇದಕ್ಕೆ ಮೊದಲಿನ ಥರನೇ ಗಮ್ ಹಚ್ಚಿ ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡಿಬಿಟ್ಟು ಈಗ ಲೀಫು ಮತ್ತು ಫ್ಲವರ್ ನಾನು ಇವಾಗ ಹೇಗೆ ಮಾಡಿದ್ದೀನಿ ಅದೇ ರೀತಿ ಇನ್ನೊಂದು ಫ್ಲವರು ಮತ್ತು ಇನ್ನೊಂದು ಲೀಫು ಮತ್ತು ಸ್ಟೆಮ್ ಇದೆಯಲ್ಲ ಅದು ಎಲ್ಲನೂ ಇದೇ ರೀತಿ ಮಾಡಿ ಫಿನಿಶಿಂಗ್ ಕೊಡಬೇಕು. ಈಗ ಫ್ಲವರ್ಸು ಮತ್ತು ಲೀವ್ಸು ಕಂಪ್ಲೀಟ್ ಆಗಿದೆ. ಈಗ ಇದಕ್ಕೆ ಬ್ಯಾಕ್ಗ್ರೌಂಡ್ಗೆ ಮಾರ್ಜಿನ್ ಬಿಟ್ಬಿಟ್ಟು ಈ ಕ್ಲಾತ್ನ ನಾನು ಈಗ ಈ ಬ್ಯಾಕ್ಗ್ರೌಂಡ್ಗೆ ಈ ಕಲರ್ದು ಕ್ಲಾತ್ ಹಾಕಬೇಕು. ಎಲ್ಲ ಕ್ಲಾತು ಒಟ್ಟಿಗೆ ಹಾಕೋಕ್ಕಾಗಲ್ಲ, ಅದರಿಂದ ಪಾರ್ಟ್ ಬೈ ಪಾರ್ಟ್ ಈ ಪಾರ್ಟಿಗೆ ಮಾತ್ರ ಮೊದಲು ಹಾಕೋಣ. ಇದಾಗಿದೆ. ನೆಕ್ಸ್ಟು ಈ ಪಾರ್ಟ್ ಮಾಡೋಣ. ಈ ಪಾರ್ಟ್ 2 ಪಾರ್ಟ್ ಸಪ್ರೇಟ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಡಿವೈಡ್ ಮಾಡ್ಕೊಳ್ಳೋಣ. ಆಮೇಲೆ ಗಮ್ ಹಚ್ಚಿಬಿಟ್ಟು ಇದೇ ರೀತಿ ಬ್ಯಾಕ್ಗ್ರೌಂಡ್ ಎಲ್ಲ ಇದೆ ವೈಟ್ ಕ್ಲಾತಲ್ಲೇ ಮಾಡೋದು. ಕಟ್ ಮಾಡಿದ್ಮೇಲೂ ಮತ್ತೆ ಚೆಕ್ ಮಾಡಿ ಮತ್ತೆ ಸೇರಿಸ್ಬಿಟ್ಟು ಆಮೇಲೆ ಉಳಿದಿದ್ದನ್ನು ಶಾರ್ಪ್ ಸಿಸರ್ಸಿಂದ ತೆಗಿಬೇಕು. ಇದೇ ರೀತಿ ಬ್ಯಾಕ್ಗ್ರೌಂಡ್ ಎಲ್ಲ ವೈಟ್ ಕ್ಲಾತಲ್ಲೇ ಮಾಡಬೇಕು. ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಆಗೋ ಥರ ಮಾರ್ಜಿನ್ಗೆ ಈ ಕಲರ್ ಕ್ಲಾತ್ನ ಹಾಕಬೇಕು. ಈ ಥರ ಮೆಜರ್ ಮಾಡಿಕೊಂಡು ಇದಕ್ಕಷ್ಟೇ ಗಮ್ ಹಚ್ಚಿಬಿಟ್ಟು ಇಲ್ಲಿ ಕಾರ್ನರಲ್ಲಿ ಕಟ್ ಮಾಡಿರೋದ್ರಿಂದ ಅದನ್ನು ಇದಿಷ್ಟು ಹಿಂಗೆ ಬಿಟ್ಬಿಟ್ಟು ನೆಕ್ಸ್ಟ್ ಇದನ್ನು ಈ ಥರ ಈ ಕಡೆ ಕಂಟಿನ್ಯೂ ಮಾಡಬೇಕು. ಇಲ್ಲೂ ಅಷ್ಟೇ ಗಮ್ ಹಾಕ್ಕೋಬೇಕು. ಈ ಬಾರ್ಡ್ರೆಲ್ಲ ಹಾಕಿದ್ಮೇಲೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈಗ ಬಾಕ್ಸ್ ಮೇಲೆ ಮಾಡಿರೋ ಪ್ಯಾಚ್ ವರ್ಕ್ ರೆಡಿ ಆಗಿದೆ. ನೀವು ಇದೇ ರೀತಿ ನಿಮ್ಮ ಮಕ್ಕಳಿಗೆ ಗಿಫ್ಟ್ ಕೊಡೋದಕ್ಕೋಸ್ಕರ ಆಗಲಿ ಅಥವಾ ಮಿಕ್ಕಿ ಮೌಸ್ ಥರ ಆದರೂ ಮಾಡ್ಬೋದು, ಚಾಕ್ಲೇಟ್ ಬಾಕ್ಸ್ ಥರ ಆದರೂ ಮಾಡ್ಬೋದು, ಸ್ವೀಟ್ ಬಾಕ್ಸ್ಗಾದರೂ ಈ ಥರ ಮಾಡ್ಬೋದು. ಮಾಡಿ ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.